ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಯಲ್ಲಪ್ಪ, ಪಾಚ್ಕೊಂಡಿ ಫುಡ್ಸ್ನ ಸಂಸ್ಥಾಪಕ. ಅತಿಯಾಗಿ ಸೇವನೆ ಮಾಡಿದರೆ ಅಮೃತವು ಕೂಡ ವಿಷವಾಗುತ್ತದೆ ಅನ್ನುವಂಥ ಮಾತನ್ನು ನೀವೆಲ್ಲ ಕೇಳಿದ್ದೇವೆ. ಅರಿಶಿನವನ್ನು ಉಪಯೋಗ ಮಾಡಿಕೊಂಡ್ರೆ ಏನೇನು ಆರೋಗ್ಯದ ಲಾಭಗಳು ಸಿಗುತ್ತವೆ ಅನ್ನೋದನ್ನು ನೋಡಿಕೊಳ್ಳುವುದು ಎಷ್ಟು ಮುಖ್ಯನೋ, ಅತಿಯಾಗಿ ಅರಿಶಿನವನ್ನು ಉಪಯೋಗ ಮಾಡಿಕೊಂಡ್ರೆ ಆಗುವಂಥ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ನೋಡಿಕೊಳ್ಳುವುದು ಅಷ್ಟೇ ಮುಖ್ಯ. ಯಾಕಂದರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಕರ್ತವ್ಯ ಮತ್ತು ಅದು ನಮ್ಮ ಕೈಯಲ್ಲೇ ಇರುವಂಥದ್ದು. ಈ ವಿಡಿಯೋದಲ್ಲಿ ಅರಿಶಿನವನ್ನು ಅತಿಯಾಗಿ ಸೇವನೆ ಮಾಡಿದರೆ ಉಂಟಾಗುವಂಥ ಆರೋಗ್ಯದ ಸಮಸ್ಯೆಗಳು ಏನೇನು ಅನ್ನೋದನ್ನು ಡೀಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ಬನ್ನಿ, ಹಾಗಾದರೆ ಈಗಲೇ ಸ್ಟಾರ್ಟ್ ಮಾಡೋಣ. ಕಿಡ್ನಿಯಲ್ಲಿ ಕಲ್ಲುಗಳು. ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗಲು ಮೂತ್ರದಲ್ಲಿ ಆಕ್ಸಲೇಟ್ ಅಂಶವು ಜಾಸ್ತಿಯಾಗಿದ್ದರೆ ಕಲ್ಲುಗಳು ಉಂಟಾಗುವಂಥದ್ದು. ಈ ಅರಿಶಿನದಲ್ಲಿಯೂ ಸಹಿತ ಆಕ್ಸಲೇಟ್ ಅಂಶವು ಜಾಸ್ತಿಯಾಗಿದ್ದು ಅದನ್ನು ಜಾಸ್ತಿ ಸೇವನೆ ಮಾಡುವುದರಿಂದ ಆಕ್ಸಲೇಟ್ ಅಂಶ ಜಾಸ್ತಿಯಾಗಿ ಕಿಡ್ನಿಯಲ್ಲಿ ಕಲ್ಲುಗಳು ಉಂಟಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ರಕ್ತಸ್ರಾವದ ಅಪಾಯ. ಈ ಅರಿಶಿನ ರಕ್ತವನ್ನು ತೆಳುವಾಗಿ ಮಾಡುವಂಥ ಒಂದು ಗುಣವನ್ನು ಹೊಂದಿದೆ. ಇದರಿಂದಾಗಿ ರಕ್ತವು ತೆಳುವಾಗಿ ರಕ್ತಸ್ರಾವ ಉಂಟಾಗುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಪುರುಷರಲ್ಲಿ ಫಲವತ್ತತೆಯ ಸಮಸ್ಯೆ. ಅರಿಶಿನವನ್ನು ಅತಿಯಾಗಿ ಸೇವನೆ ಮಾಡುವುದರಿಂದ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನು ಕಡಿಮೆಯಾಗುವಂಥದ್ದು. ಇದರಿಂದಾಗಿ ವೀರ್ಯಾಣುಗಳ ಉತ್ಪಾದನೆ ಕಡಿಮೆಯಾಗುವಂಥದ್ದು ಮತ್ತು ಅವುಗಳ ಚಲನೆ ಕೂಡ ಕಡಿಮೆ ಆಗುವಂಥದ್ದು. ಇದರಿಂದಾಗಿ ಫಲವತ್ತತೆಯ ಸಮಸ್ಯೆ ಕಂಡುಬರುವಂಥದ್ದು. ರಕ್ತಹೀನತೆ. ರಕ್ತದಲ್ಲಿ ಇರ್ತಕ್ಕಂಥ ಕಬ್ಬಿಣದ ಅಂಶವನ್ನು ಹೀರಿಕೊಳ್ಳುವಂಥ ಒಂದು ಗುಣವನ್ನು ಅರಿಶಿನ ಹೊಂದಿರುವಂಥದ್ದು. ನಾವು ಅರಿಶಿನವನ್ನು ಜಾಸ್ತಿ ಸೇವನೆ ಮಾಡುವುದರಿಂದ ರಕ್ತದಲ್ಲಿ ಇರ್ತಕ್ಕಂಥ ಕಬ್ಬಿಣದ ಅಂಶವನ್ನು ಜಾಸ್ತಿ ಹೀರಿಕೊಳ್ಳುವಂಥದ್ದು. ಇದರಿಂದಾಗಿ ರಕ್ತಹೀನತೆ ಉಂಟಾಗುವಂಥ ಒಂದು ಸಂಭವ ಜಾಸ್ತಿ. ಚರ್ಮದ ಅಲರ್ಜಿ. ಅರಿಶಿನವನ್ನು ಅತಿಯಾಗಿ ಸೇವನೆ ಮಾಡುವುದರಿಂದ ಚರ್ಮದಲ್ಲಿ ದದ್ದುಗಳು, ತುರಿಕೆ, ಇಲ್ಲದ್ರೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಅರಿಶಿನವನ್ನು ಸೇವನೆ ಮಾಡುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುವಂಥದ್ದು. ಆದರೆ ಅತಿಯಾಗಿ ಸೇವನೆ ಮಾಡುವುದರಿಂದ ಹೊಟ್ಟೆ ನೋವು, ಅತಿಸಾರ, ವಾಂತಿ, ಪೇಚಿ, ಹೊಟ್ಟೆಯಲ್ಲಿ ಕಿರಿಕಿರಿಯಾದಂಥ ಅನುಭವ ಉಂಟಾಗುವಂಥದ್ದು.